ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಇದೀಗ ಮುಖ್ಯಾಂಶಗಳು. ಕರ್ನಾಟಕದ ರೈತರಿಗೆ ಮತ್ತು ಗ್ರಾಹಕರಿಗೆ ಸಿಹಿ ಸುದ್ದಿ. ಮನೆ ಬಾಗಿಲಿಗೆ ದವಸ ಧಾನ್ಯಗಳನ್ನು ತಲುಪಿಸಲಿರುವ ಅಂಚೆ ಇಲಾಖೆ. ಕಳೆನಾಶಕ ಸಹಿಷ್ಣು ಬಿಟಿ ಹತ್ತಿ ತಳಿ. ಸರ್ಕಾರದ ನಿರ್ಧಾರವೇನು? ಸಾವಯವ ಪ್ರಮಾಣಪತ್ರ ನೀಡುವ ಮತ್ತು ರಫ್ತು ಮಾಡುವ ಕಂಪನಿಯನ್ನು ಅಮಾನತುಗೊಳಿಸಿದ ಅಪೇಡಾ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಶೀಘ್ರದಲ್ಲಿ ಹೊಸ ಆಯಾಮ. ಶಿವರಾಜ್ ಸಿಂಗ್ ಚೌಹಾಣ್. 100 ರೂಪಾಯಿ ದಾಟಿದ ಟೊಮೆಟೊ ಬೆಲೆ. ಕೂಡಲೇ ಎಚ್ಚೆತ್ತುಕೊಂಡ ಸರ್ಕಾರ. ಹಲಾಲ್ ಮಾಂಸದ ರಫ್ತಿನಲ್ಲಿ ಬಳಕೆಗೆ ಬರಲಿದೆ QCI ಪ್ರಮಾಣಪತ್ರ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕದ ರೈತರಿಗೆ ಮತ್ತು ಗ್ರಾಹಕರಿಗೆ ಸಿಹಿ ಸುದ್ದಿ. ಮನೆ ಬಾಗಿಲಿಗೆ ದವಸ ಧಾನ್ಯಗಳನ್ನು ತಲುಪಿಸಲಿರುವ ಅಂಚೆ ಇಲಾಖೆ. ಗ್ರಾಹಕರ ಮನೆ ಬಾಗಿಲಿಗೆ ಅಂಚೆ ಇಲಾಖೆಯ ಮೂಲಕ ಬೇಳೆಕಾಳು, ಬಿತ್ತನೆ ಬೀಜಗಳನ್ನು ತಲುಪಿಸುವ ವ್ಯವಸ್ಥೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಅಂಚೆ ಇಲಾಖೆ ತಿಳಿಸಿದೆ. ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಳ್ಳುವ, ತಾವು ಬೆಳೆದ ಬೇಳೆಕಾಳುಗಳನ್ನು ಸಂಸ್ಕರಿಸಿ ಪ್ಯಾಕ್ ಮಾಡಿ ನೇರವಾಗಿ ಗ್ರಾಹಕರಿಗೆ ತಲುಪಿಸಲು ಇನ್ನು ಮುಂದೆ ರೈತರಿಗೆ ಸಾಧ್ಯವಾಗಲಿದ್ದು, ಈ ವ್ಯವಸ್ಥೆಯಿಂದ ರೈತರಿಗೆ ಬಹುಪಯೋಗ ಆಗಲಿದೆ ಎನ್ನಲಾಗಿದೆ. ಈ ಹಿಂದೆ ಬೇಸಿಗೆಯಲ್ಲಿ ಅಂಚೆ ಕಚೇರಿಯು ಬೆಳೆಗಾರರಿಂದ ನೇರವಾಗಿ ಸುಮಾರು 350 ಟನ್ ಮಾವಿನ ಹಣ್ಣನ್ನು ಪಾರ್ಸಲ್ ಮೂಲಕ ಗ್ರಾಹಕರಿಗೆ ತಲುಪಿಸಿತು. ಇದರ ಯಶಸ್ಸಿನ ನಂತರ ಇದೇ ಮಾದರಿಯನ್ನು ಬೇಳೆಕಾಳು ಬೆಳೆಗಳಲ್ಲೂ ಬಳಕೆಗೆ ತರಲು ಕರ್ನಾಟಕ ಅಂಚೆ ಕಚೇರಿ ನಿರ್ಧರಿಸಿದೆ. ರಾಷ್ಟ್ರೀಯ ಅಂಚೆ ಸಪ್ತಾಹದ ಅಂಗವಾಗಿ ಬೆಂಗಳೂರಿನಲ್ಲಿ ಅಂಚೆ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ಎಸ್ ರಾಜೇಂದ್ರ ಕುಮಾರ್, ರೈತರಿಗೆ ಮತ್ತು ಗ್ರಾಹಕರಿಬ್ಬರಿಗೂ ಸಹಾಯವಾಗುವ ಯೋಜನೆ ಇದಾಗಿದ್ದು, ಮಾವಿನ ರೀತಿಯಲ್ಲೇ ಬೇಳೆಕಾಳುಗಳನ್ನು ಸಹ ಬಹು ರೈತರು ಮತ್ತು ಗ್ರಾಹಕರು ಅಂಚೆಯ ಮೂಲಕ ತರಿಸಿಕೊಳ್ಳುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು. ಕಳೆನಾಶಕ ಸಹಿಷ್ಣು ಬಿಟಿ ಹತ್ತಿ ತಳಿ. ಸರ್ಕಾರದ ನಿರ್ಧಾರವೇನು? ಗ್ಲೈಫೋಸೇಟ್ ಕಳೆನಾಶಕವನ್ನು ತಡೆದುಕೊಳ್ಳುವ ಶಕ್ತಿ ಇರುವ ಕಳೆನಾಶಕ ಸಹಿಷ್ಣು ಬಿಟಿ ಹತ್ತಿ ತಳಿಗಳನ್ನು ಭಾರತದೊಳಗೆ ಬಿಟ್ಟುಕೊಳ್ಳಬೇಕೋ ಬೇಡವೋ ಎನ್ನುವ ನಿರ್ಣಯ ಇದೀಗ ಸರ್ಕಾರದ ಮುಂದಿದ್ದು, ಸರ್ಕಾರ ರೈತರ ಹಿತಾಸಕ್ತಿಯನ್ನು ನೋಡುತ್ತದೆಯೋ ಅಥವಾ $1 ಬಿಲಿಯನ್ ಮೌಲ್ಯದ ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಡಕ್ಕೆ ಮಣಿಯಲಿದೆಯೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಜರ್ಮನ್ ಮೂಲದ ಬೇಯರ್ ಕಂಪನಿ HTBT ತಳಿ BG2RRF ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಭಾರತದಲ್ಲಿ ಬೆಳೆಯಲು ಹಸಿರು ನಿಶಾನೆ ತೋರಿಸಿ ಎಂದು ಸರ್ಕಾರಕ್ಕೆ ಒತ್ತಡ ಹಾಕುತ್ತಿದೆ. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಿದ್ದು, ಸಮಿತಿಯ ನಿರ್ಧಾರವೇ ಸರ್ಕಾರದ ನಿರ್ಧಾರವಾಗಲಿದೆ ಎನ್ನಲಾಗಿದೆ. ಹತ್ತಿಯಲ್ಲಿ ಕಳೆಯ ಸಮಸ್ಯೆ ಇರುವುದು ಹೌದು. ಅದಕ್ಕಾಗಿ ಬೆಳೆ ನಿರ್ದಿಷ್ಟವಲ್ಲದ ಗ್ಲೈಫೋಸೇಟ್ ಸಿಂಪಡಿಸಿದರೆ ಕಳೆಗಳ ಜೊತೆಗೆ ಹತ್ತಿಯ ಗಿಡ ಸಹ ಸಾಯುತ್ತದೆ. ಅದಕ್ಕಾಗಿಯೇ ಗ್ಲೈಫೋಸೇಟ್ ಕಳೆನಾಶಕ ನಿರೋಧಕ ತಳಿಗಳು ಬೇಕು ಎನ್ನುತ್ತಿವೆ ಬಹುರಾಷ್ಟ್ರೀಯ ಕಂಪನಿಗಳು. ಇದೇ ಕಂಪನಿಗಳು ಕಳೆನಾಶಕವನ್ನು ಸಹ ತಯಾರು ಮಾಡುವುದರಿಂದ ಕಳೆನಾಶಕ ಸಹಿಷ್ಣು ತಳಿಗಳು ಬೇಕು ಎನ್ನುವುದರ ಹಿಂದೆ ರೈತರ ಹಿತಾಸಕ್ತಿಯ ಬದಲು ತಮ್ಮ ಜೇಬು ತುಂಬಿಸಿಕೊಳ್ಳುವ ಹುನ್ನಾರವಿದೆ ಎನ್ನುತ್ತಿದ್ದಾರೆ ರೈತರು. ಸದ್ಯದ ಪರಿಸ್ಥಿತಿಯಲ್ಲಿ ಹೇಳುವುದಾದರೆ, ಒಬ್ಬ ರೈತ ಒಂದು ಬೆಳೆ ಬೆಳೆಯುವಾಗ ಕೇವಲ ಕಳೆ ನಿರ್ವಹಣೆಗೆಂದೇ ಸುಮಾರು 3,700 ರಿಂದ 7,900 ರೂಪಾಯಿಯನ್ನು ಖರ್ಚು ಮಾಡುತ್ತಾನೆ. ಅಕಸ್ಮಾತ್ ಕಳೆನಾಶಕ ಸಹಿಷ್ಣು ಹತ್ತಿ ತಳಿ ಬಂದರೆ ಈಗಾಗಲೇ ಕಳೆ ನಿರ್ವಹಣೆಗೆ ರೈತ ಮಾಡುತ್ತಿರುವ ಬೇಸಾಯ ಕ್ರಮಗಳನ್ನೆಲ್ಲ ಬಿಟ್ಟು ಕೇವಲ ಕಳೆನಾಶಕವನ್ನು ಮಾತ್ರ ಸಿಂಪಡಿಸುತ್ತಾನೆ. ಇದರಿಂದ ರೈತನ ಖರ್ಚು ಹೆಚ್ಚಾಗಿ ರೈತನಿಗೆ ನಷ್ಟವಾಗುವ ಸಾಧ್ಯತೆ ಹೆಚ್ಚು. ಹತ್ತಿಯಲ್ಲಿ ಕಳೆ ನಿರ್ವಹಣೆಗೆ ಸಮಗ್ರ ಕಳೆ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸಬೇಕೇ ಹೊರತು ಕಳೆ ನಿರ್ವಹಣೆಗೆ HTBT ತಳಿಗಳನ್ನು ತರುವುದು ಯೋಗ್ಯವಲ್ಲ ಎನ್ನುವುದು ರೈತರ ವಾದ. ಭಾರತದಲ್ಲಿ ಕಳೆನಾಶಕ ಸಹಿಷ್ಣು ತಳಿಗಳನ್ನು ಬೆಳೆಯಲು ಅವಕಾಶ ನೀಡಬೇಕೇ ಅಥವಾ ನೀಡಬಾರದೆ ಎನ್ನುವ ನಿರ್ಧಾರ ಈಗ ಕೇಂದ್ರ ಸರ್ಕಾರ ನಿರ್ಮಿಸಿರುವ ಸಮಿತಿಯದ್ದಾಗಿದ್ದು, ಸರ್ಕಾರದಿಂದ ನಿಯೋಜಿತ ಆಗಿರುವ ಈ ಸಮಿತಿಯು MNCಗಳ ಒತ್ತಡಕ್ಕೆ ಮಣಿಯುವುದೋ ಅಥವಾ ರೈತರ ಪರವಾಗಿ ಯೋಚಿಸುವುದೋ ಎಂದು ನೋಡಬೇಕಾಗಿದೆ. ಸಾವಯವ ಪ್ರಮಾಣಪತ್ರ ನೀಡುವ ಮತ್ತು ರಫ್ತು ಮಾಡುವ ಕಂಪನಿಯನ್ನು ಅಮಾನತುಗೊಳಿಸಿದ ಅಪೇಡಾ. ಬಾಸುಮತಿ ಭತ್ತದ ಹೆಸರಿನಲ್ಲಿ ಸಾಮಾನ್ಯ ಭತ್ತ ರಫ್ತಾಗುತ್ತಿದೆ. ಕೆಲವು ಕಂಪನಿಗಳು ಬಾಸುಮತಿ ಭತ್ತದ ರಫ್ತಿನಲ್ಲಿ ಕಾಳದಂಧೆ ನಡೆಸುತ್ತಿವೆ ಎನ್ನುವ ವದಂತಿಗಳಿದ್ದವು. ಈ ವಿಷಯದ ಕುರಿತು ಅಪೇಡಾ ತನಿಖೆ ಆರಂಭಿಸಿದೆ ಎಂದು ನಾವು ಫಾರ್ಮ್ ಟಿವಿಯ ಕೃಷಿ ವಾರ್ತೆಯಲ್ಲಿ ತಿಳಿಸಿದ್ದೆವು. ಇದೀಗ ಅಪೇಡಾ ಭತ್ತದ ರಫ್ತಿನಲ್ಲಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿವೆ ಎಂಬ ಕಾರಣದಿಂದ ಸಾವಯವದ ಪ್ರಮಾಣಪತ್ರ ನೀಡುವ ಒಂದು ಕಂಪನಿಯನ್ನು ಮತ್ತು ಭತ್ತವನ್ನು ರಫ್ತು ಮಾಡುವ ಒಂದು ಕಂಪನಿಯನ್ನು ಅಮಾನತುಗೊಳಿಸಿದೆ. ಅಪೇಡಾ ಮತ್ತು ನೋಡಲ್ ಏಜೆನ್ಸಿ ಫಾರ್ ದಿ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಭತ್ತದ ರಫ್ತಿನಲ್ಲಿ ಅಕ್ರಮವೆಸಗಿದ ಆರೋಪದ ಮೇಲೆ ಸಿಕ್ಕಿಂ ಸರ್ಟಿಫಿಕೇಷನ್ ಬಾಡಿ ಮತ್ತು ಖಾಸಗಿ ರಫ್ತು ಮಾಡುವ ಕಂಪನಿಗೆ 10 ಲಕ್ಷ ರೂಪಾಯಿಗಳ ದಂಡ ವಿಧಿಸಿ ಅವುಗಳ ಪರವಾನಗಿಯನ್ನು ರದ್ದುಗೊಳಿಸಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಶೀಘ್ರದಲ್ಲೇ ಹೊಸ ಆಯಾಮ. ಶಿವರಾಜ್ ಸಿಂಗ್ ಚೌಹಾಣ್. ಕಿಸಾನ್ ಮಹಾಪಂಚಾಯತ್ ಸಂಘಟನೆಯ ಜೊತೆಗಿನ ಚರ್ಚೆಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೆಲವು ಸಣ್ಣ ಪುಟ್ಟ ದೋಷಗಳಿದ್ದು ಅವುಗಳನ್ನು ಸರಿಪಡಿಸಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಲಾಭವಾಗುವ ರೀತಿಯಲ್ಲಿ PMFBYಗೆ ಹೊಸ ಆಯಾಮವನ್ನು ನೀಡಲಾಗುವುದೆಂದು ತಿಳಿಸಿದರು. ಸ್ಥಳೀಯ ರೈತರ ಬೇಡಿಕೆ ಸಮಸ್ಯೆಗಳಿಗೆ ಅನುಸಾರವಾಗಿ ಕೃಷಿ ನಿಯಮಾವಳಿಗಳನ್ನು ಬದಲಿಸಲು ಹೊಸ ಕೃಷಿ ನಿಯಮಾವಳಿಗಳನ್ನು ತರುವ ಸ್ವಾತಂತ್ರ್ಯವನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಲಾಗುವುದು ಎನ್ನುವ ಭರವಸೆಯನ್ನು ನೀಡಿದ
ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ದೇಶದ ಬಹು ರೈತರ ಬಹುಕಾಲದ ಬೇಡಿಕೆಯಾಗಿರುವ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತ್ರಿ ನೀಡುವ ವಿಚಾರ ಬಂದಾಗ ಯಾವುದೇ ಉತ್ತರವನ್ನು ನೀಡದೆ ನುಣುಚಿಕೊಂಡ ಸಚಿವರು ಬೇರೆಲ್ಲ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರಿಸಿದರು. ಹಲವಾರು ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವ ಬಗ್ಗೆ ಸಹ ಭರವಸೆ ನೀಡಿದರು ಎಂದು ಕಿಸಾನ್ ಮಹಾಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀ ರಾಮ್ ಪಾಲ್ ಜಾಟ್ ತಿಳಿಸಿದರು. ಈಗ ಒಂದು ವಾಣಿಜ್ಯ ವಿರಾಮವನ್ನು ತೆಗೆದುಕೊಳ್ಳೋಣ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಮತ್ತೆ ಕೃಷಿ ವಾರ್ತೆಗೆ ಸ್ವಾಗತ. 100 ರೂಪಾಯಿ ದಾಟಿದ ಟೊಮೆಟೊ ಬೆಲೆ ಕೂಡಲೇ ಎಚ್ಚೆತ್ತುಕೊಂಡ ಸರ್ಕಾರ. ರಾಜಧಾನಿ ದೆಹಲಿಯಲ್ಲಿ ಟೊಮೆಟೊ ಬೆಲೆ ಕಿಲೋಗ್ರಾಮಿಗೆ 100 ರೂಪಾಯಿಯ ಗಡಿ ದಾಟಿದೆ. ಕೇವಲ ದೆಹಲಿಯಲ್ಲಿ ಒಂದೇ ಅಲ್ಲದೆ ದೇಶದ ಇತರ ಕಡೆ ಸಹ ಟೊಮೆಟೊ ಬೆಲೆ ಗಗನಕ್ಕೇರಿದ್ದು ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟತೊಡಗಿದೆ. ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ ಕಡಿಮೆ ಬೆಲೆಗೆ ಟೊಮೆಟೊವನ್ನು ಮಾರಲು ಎನ್ಸಿಸಿಎಫ್ಗೆ ಸೂಚನೆ ನೀಡಿದೆ. ಸರ್ಕಾರದ ಆದೇಶದಂತೆ ಎನ್ಸಿಸಿಎಫ್ ದೆಹಲಿಯ ಸುಮಾರು 50 ಆಯ್ದ ಸ್ಥಳಗಳಲ್ಲಿ ಕಿಲೋಗ್ರಾಮಿಗೆ 65 ರೂಪಾಯಿಯಂತೆ ಮಾರಲು ನಿರ್ಧರಿಸಿದೆ. ಸರ್ಕಾರದ ಈ ನಿರ್ಧಾರದಿಂದ ಟೊಮೆಟೊ ಬೆಲೆ ಒಂದು ಮಟ್ಟಿಗೆ ಹತೋಟಿಗೆ ಬರಲಿದೆ ಎಂದು ಅಂದಾಜಿಸಲಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿಯೂ ಸಹ ಟೊಮೆಟೊ ಬೆಲೆ ಏರುತ್ತಿದ್ದು, ಆ ನಗರಗಳಲ್ಲಿಯೂ ಸಹ ತಾನೇ ಖುದ್ದಾಗಿ ಸರ್ಕಾರ ಟೊಮೆಟೊ ಮಾರಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಹಿಂದೊಮ್ಮೆ ಈರುಳ್ಳಿಯ ಬೆಲೆ ಏರಿದಾಗಲೂ ಸಹ ಸರ್ಕಾರ ಇದೇ ರೀತಿಯ ಕ್ರಮಗಳನ್ನು ದೇಶದಾದ್ಯಂತ ಕೈಗೊಂಡು ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ಸಫಲವಾಗಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದು. ಹಲಾಲ್ ಮಾಂಸದ ರಫ್ತಿನಲ್ಲಿ ಬಳಕೆಗೆ ಬರಲಿದೆ QCI ಪ್ರಮಾಣಪತ್ರ. ಅಕ್ಟೋಬರ್ 16ರ ನಂತರ ಭಾರತದಿಂದ UAE, ಸೌದಿ ಅರೇಬಿಯಾ, ಖತಾರ್, ಬಾಂಗ್ಲಾದೇಶ, ಸಿಂಗಾಪುರ ಸೇರಿದಂತೆ ಒಟ್ಟು 16 ದೇಶಗಳಿಗೆ ಹಲಾಲ್ ಮಾಂಸವನ್ನು ರಫ್ತು ಮಾಡಬೇಕಾದರೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದ ಪ್ರಮಾಣಪತ್ರವನ್ನು ಹೊಂದಿರುವುದು ಕಡ್ಡಾಯ ಎಂಬ ಹೊಸ ನಿಯಮವನ್ನು DGFT ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಜಾರಿಗೆ ತಂದಿದೆ. ಭಾರತದಿಂದ ರಫ್ತಾಗುವ ಮಾಂಸಕ್ಕೆ ಕೆಲವು ದೇಶಗಳಲ್ಲಿ ಮಾತ್ರ ಒಳ್ಳೆಯ ಬೇಡಿಕೆ ಇದ್ದು, ಜಗತ್ತಿನ ಪ್ರಮುಖ ಮಾರುಕಟ್ಟೆಗಳಾದ ಗಲ್ಫ್ ಮತ್ತು ಯುರೋಪ್ನ ಹಲವಾರು ದೇಶಗಳಲ್ಲಿ ಸ್ವಚ್ಛತೆ, ಗುಣಮಟ್ಟದ ಕಾರಣ ಹೇಳಿ ಭಾರತದ ಮಾಂಸವನ್ನು ಆಮದು ಮಾಡಿಕೊಳ್ಳುವುದಿಲ್ಲ. ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ DGFT ಭಾರತದಿಂದ ರಫ್ತಾಗುವ ಮಾಂಸಗಳ ಗುಣಮಟ್ಟದಲ್ಲಿ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ QCI ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿದೆ. ಕೃಷಿ ಒಳಸುರಿಗಳನ್ನು ಖರೀದಿಸಲು ಗೋಲ್ಡನ್ ಫಾರ್ಮ್ಸ್ ಆಪ್ ಅಭಿವೃದ್ಧಿಪಡಿಸಿದ ಅಗ್ಕೇರ್. ಸೇಫೆಕ್ಸ್ ಕೆಮಿಕಲ್ಸ್ನವರ ಅಗ್ಕೇರ್ ಟೆಕ್ನಾಲಜೀಸ್ ರೈತರಿಗೆ ಉಪಯೋಗವಾಗುವ ಗೋಲ್ಡನ್ ಫಾರ್ಮ್ಸ್ ಎನ್ನುವ ಹೊಸ ಆ್ಯಪ್ ಒಂದನ್ನು ಅಭಿವೃದ್ಧಿಪಡಿಸಿದೆ. ಈ ಆ್ಯಪ್ನ ಮುಖಾಂತರ ರೈತರು ನೇರವಾಗಿ ತಯಾರಕರಿಂದಲೇ ಕೃಷಿ ಒಳಸೂರಿಗಳನ್ನು ಖರೀದಿಸಬಹುದಾಗಿದ್ದು, ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೇ ಇರುವುದರಿಂದ ಈ ಆ್ಯಪ್ನಲ್ಲಿ ಅಗ್ರಿ ಇನ್ಪುಟ್ಸ್ಗಳನ್ನು ಕಡಿಮೆ ಬೆಲೆಗೆ ಸಿಗುತ್ತವೆ ಎನ್ನಲಾಗಿದೆ. ಈ ಆ್ಯಪ್ ಅನ್ನು ಭಾರತದ ಯಾವುದೇ ಮೂಲೆಯಲ್ಲಿರುವ ರೈತರು ಸಹ ಬಳಸಬಹುದಾಗಿದ್ದು, ದೇಶದ ಯಾವುದೇ ಭಾಗದಿಂದ ಸಹ ಕೃಷಿ ಒಳಸೂರಿಗಳನ್ನು ತರಿಸಿಕೊಳ್ಳುವ ವ್ಯವಸ್ಥೆ ಇರಲಿದೆ ಎನ್ನಲಾಗಿದೆ. ಬಳಸಲು ಸುಲಭವಾಗಿರುವ ಈ ಆ್ಯಪ್ ಬಹಳಷ್ಟು ರೈತರನ್ನು ತಲುಪಲಿದೆ ಎಂದು ಆಶಿಸಲಾಗಿದೆ. ತೋಟಗಳಲ್ಲಿ ಅಂತರ್ ಬೆಳೆಯಾಗಿ ಹಣ್ಣುಗಳನ್ನು ಬೆಳೆಸಿ ಎನ್ನುತ್ತಿವೆ IIMನ ವರದಿ. ಕೇರಳ ರಾಜ್ಯದ ಕಾಫಿ ಮತ್ತು ಚಹಾ ತೋಟಗಳಲ್ಲಿ ಬಲು ಅಪರೂಪದ ಹಣ್ಣುಗಳನ್ನು ಬೆಳೆಸಿ ಒಳ್ಳೆಯ ಲಾಭ ಗಳಿಸಲು ಅವಕಾಶವಿದೆ ಎಂದು ಕೇರಳದ ಕೋಳಿಕೋಡೆಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ತಿಳಿಸಿದೆ. ಕಾಫಿ ತೋಟಗಳಲ್ಲಿ ನೆರಳಿಗೆ ಇನ್ನಿತರ ಮರಗಳನ್ನು ನೆಡುವ ಬದಲು ವಿದೇಶಿ ಹಣ್ಣಿನ ಮರವನ್ನು ಬೆಳೆಸಿದರೆ ಮುಖ್ಯ ಬೆಳೆ ಕಾಫಿಗೆ ನೆರಳು ಸಿಕ್ಕಂತಾಗುತ್ತದೆ. ಹಣ್ಣುಗಳನ್ನು ಕೊಯ್ದು ಮಾರಿದರೆ ಅದರಿಂದಲೂ ಸಹ ರೈತರಿಗೆ ಲಾಭವಾಗುತ್ತದೆ ಎನ್ನುವುದು IIMನ ವಿಜ್ಞಾನಿಗಳ ಲೆಕ್ಕಾಚಾರ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ S ವೆಂಕಟರಮಣ್ ಮತ್ತು ಡಾಕ್ಟರ್ ಆಶುತೋಷ್ ಸರ್ಕಾರ್ ಅವರು ಕೇರಳ ರಾಜ್ಯದ ಹಲವಾರು ತೋಟಗಳನ್ನು ಮತ್ತು ಮಾರುಕಟ್ಟೆಗಳನ್ನು ಅಭ್ಯಯಿಸಿ
ಇತ್ತೀಚಿನ ದಿನಗಳಲ್ಲಿ ವಿದೇಶಿ ಹಣ್ಣುಗಳಿಗೆ ಭಾರತದಲ್ಲಿ ಬೇಡಿಕೆ ಹೆಚ್ಚಿದ್ದು ಅವುಗಳನ್ನು ಅಂತರ ಬೆಳೆಯಾಗಿಯೋ ಅಥವಾ ನೆರಳಿಗಾಗಿಯೋ ತೋಟದ ನಡುವೆ ಬೆಳೆದು ಒಳ್ಳೆಯ ಲಾಭವನ್ನು ರೈತರು ಪಡೆದುಕೊಳ್ಳಬಹುದು ಎಂದು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ವರದಿಯಲ್ಲಿ ವಿದೇಶಿ ಹಣ್ಣುಗಳನ್ನು ಎಲ್ಲಿ, ಎಷ್ಟಕ್ಕೆ ಮತ್ತು ಹೇಗೆ ಮಾರಬೇಕು ಎನ್ನುವುದರ ಬಗ್ಗೆ ಉಲ್ಲೇಖ ಇಲ್ಲವಾಗಿರುವುದು ವರದಿ ಕೇವಲ ನೆಪ ಮಾತ್ರಕ್ಕೋ ಅಥವಾ ನಿಜವಾಗಿಯೂ ರೈತರು ವಿದೇಶಿ ಹಣ್ಣುಗಳನ್ನು ಎಕರೆಗಟ್ಟಲೆ ಜಾಗದಲ್ಲಿ ಬೆಳೆದು ಮಾರಬಹುದಾ ಎನ್ನುವ ಪ್ರಶ್ನೆಯನ್ನು ಹುಟ್ಟಿಹಾಕಿದೆ. ಇದಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.